ಅವ್ರು ಹೇಳಿದ್ರೆ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಈ SIT ಅಂತ ಆರೋಪ ಮಾಡಿ ಮುಗಿದು ಬಿಡ್ತೀಗ 6 ಜನರನ್ನು ಮಾಡಿದಂತ ಅನ್ನುವಂಥ ಅಭಿಪ್ರಾಯ ಅದ. ನಾವು ಇಲ್ಲಿವರೆಗೆ ಏನು ಸಂಶಯ ಪಡ್ತಾ ಇದ್ವಿ SITದಿಂದ ಇಂಥದ್ದು ಬರಬಹುದು ಅಂತೇಳಿ, ಅದು ಇವತ್ತು ಬಂದಾಗಿದೆ ಹೊರಗೆ. ಅದೇ ಕಾಲಕ್ಕೆ ನಮ್ಮ ಗೃಹ ಮಂತ್ರಿಯವರು ಆದಷ್ಟು ಬೇಗನೆ ಕೊಡ್ತೀವಿ, ವರದಿ ಕೊಡ್ತೀವಿ, ಮಾಡಿಸ್ತೀವಿ ಅಂತ ಹೇಳ್ತಾಯಿದ್ರು. 40 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಒಂದು ದುರಂತಗಳ ಸರಪಣಿ ಧರ್ಮಸ್ಥಳದ್ದು ಒಂದು 4 ತಿಂಗಳಲ್ಲೇ ರಿಸಲ್ಟ್ ಬಂದು ಹೋಯಿತು ಅನ್ನುವಂಥದ್ದು ಇದೆಲ್ಲ ಸಾಧ್ಯನಾ ಅಂತೇಳಿ. ಯಾಕೆಂದರೆ ಅಲ್ಲಿ ಎಣ್ಣೆಗೊಳ್ಳಂಥ ಜನ, ನೋವನ್ನು ಅನುಭವಿಸಿದ ಜನ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ನಾವು ಸಾಕಷ್ಟು ವರದಿಗಳನ್ನ ಮಾಡಿದ್ದೀವಿ, ನೋಡಿದ್ದೀವಿ, ಲೆಕ್ಕಿಲ್ಲದಷ್ಟು. ಆದರೂ ಕೊನೆ ಹಿಂಗೆ ಬಂದು ಹಿತ್ತಲ್ಲ ಏನು ಅಂತಿಲ್ಲ, ಸತ್ಯ ಹೊರಗೆ ಬರಲಿಕ್ಕಿಲ್ವ ಇಲ್ಲೇ ಅನ್ನುವಂಥ ಸಂಶಯ ಇವತ್ತು ಕಾಡ್ಲಿಕ್ಕತ್ತದ. ಯಾಕಪ್ಪ ಅಂತಂದ್ರೆ ಇಲ್ಲೆಲ್ಲರಿಗೂ ಬೇಕಾಗಿದ್ದು ಸತ್ಯ. ಇದು ಹಿಂದಂಥವ್ರು ಯಾರು? ಕಳೆದ 30-40 ವರ್ಷಗಳಿಂದ ಒಂದಲ್ಲ ಎರಡಲ್ಲ 1979 ಸ್ಟಾರ್ಟ್ ಆದ ಇದು ನಿರಂತರ ಹತ್ಯೆಗಳು, ನಿರಂತರ ಜೊತೆಗೆ ಅತ್ಯಾಚಾರಗಳು, ಹೆಣಗಳು ಮುಗಿಯುವಂಥದ್ದು ಹಿಂದಿನಿಂದಲೇ ಆಗ್ತಿಲ್ಲ ಬಂದದ್ದು. ಇನ್ನೂ ಅದ್ರ ಮುಗಿಯುವಂಥ ಅಂತೆಲ್ಲ SIT ಏನೋ ಆಸೆ ಇತ್ತು ಎಲ್ಲರಿಗೂ, ಕೊಡ್ತದಪ್ಪ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತೇಳಿ. ಅದು ಇನ್ನೊಂದು ರಿಸಲ್ಟ್ ಆಗಿಬಿಡ್ತು. ಹಿಂದಿನ ರಿಸಲ್ಟ್ಗಳಾದಂಗೆ CBI ರಿಪೋರ್ಟ್ ಆಗಿರ್ಬೋದು, CID ರಿಪೋರ್ಟ್ ಆಗಿರ್ಬೋದು, ಪೊಲೀಸ್ ರಿಪೋರ್ಟ್ ಆಗಿರ್ಬೋದು, ಅದ್ರಾಗ ಇನ್ನೊಂದು SIT ರಿಪೋರ್ಟ್. ಹೀಗಾಗಿ ಈಗಂತೂ ಮಧ್ಯಂತರ ವರದಿ ಅಂತ ಇವ್ರು ಹೇಳ್ತಾ ಇದ್ದಾರೆ ದೂರದಾರರು. ಆದರೆ ನಮ್ಮ ಗೋಧಿ ಮೀಡಿಯಾ ಏನು ಹೇಳ್ತಾ ಇದ್ದ, ಮುಗಿದಪ್ಪ ಚಾರ್ಜ್ ಶೀಟ್. 6 ಮಂದಿ ಇವತ್ತು ತಪ್ಪಿದಸ್ತು ಸುಳ್ಳು ಹೇಳಿ ಹೆಸರು ಕೆಡಿಸ್ತಾ ಇದ್ದಾರೆ, ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕೇಸನ್ನು ಹಾಕುವಂಥದ್ದು, ಈ ಕೇಸನ್ನು ಮುಚ್ಚಾಕುವಂಥ ಕೆಲಸವನ್ನು, ಎಲ್ಲ ಕೇಸ್ಗಳು ಮುಚ್ಚಾಕುವಂಥ ಕೆಲಸವನ್ನು ಇವತ್ತು ಗೋಧಿ ಮೀಡಿಯಾ ಮಾಡ್ತಾಯಿದೆ. ಬಟ್ ಇವತ್ತು ಈ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು,